ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ 3 ಸಂಗತಿಗಳು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಮೊನ್ನೆಯ ಘಟನೆ ಬೆಂಗಳೂರು ಮಹಾನಗರದ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಗಿಲು ಬಡಾವಣೆಯಲ್ಲಿ ನೆಲೆಸಿರುವಂತಹ ಕೇರಳ ರಾಜ್ಯದಿಂದ ಬಂದಂತ ಅಕ್ರಮ ವಲಸಿಗರ ಬಗ್ಗೆ ಆಗಲಿ, ನಿರರ್ಗಳವಾಗಿ ನಡೀತಾ ಇರುವಂತಹ ಡ್ರಗ್ ಮಾಫಿಯಾ, ಮಾದಕ ವಸ್ತುಗಳ ಒಂದು ಮಾರಾಟ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಾ ಇರುವಂಥದ್ದು. ಇದಕ್ಕೆ ರಾಜ್ಯ ಸರ್ಕಾರ ಮಟ್ಟ ಹಾಕುವಂತ ಕೆಲಸ ಮಾಡದೇ ಇರುವಂಥದ್ದು. 3ನೇದು, ಇತ್ತೀಚೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದಂತ ಗೃಹಲಕ್ಷ್ಮಿ ಯೋಜನೆ ಕಳೆದ ವರ್ಷ ಅಂದ್ರೆ 25ರ ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ 2 ಕಂತುಗಳು ಸರಿಸುಮಾರು 5,000 ಕೋಟಿ. ಅದು ಯಾಕೆ ಫಲಾನುಭವಿಗಳ ಅಕೌಂಟ್ಗೆ ಜಮಾ ಆಗಿಲ್ಲ? ಇವತ್ತಿಗೂ ಕೂಡ ಮಾನ್ಯ ಸಚಿವರಾಗಲಿ ಅಥವಾ ಹಣಕಾಸಿನ ಸಚಿವರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ, ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ನೀಡದೇ ಇರುವಂತದ್ದು. ಈ 3 ವಿಚಾರಗಳು ಕೂಡ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರವನ್ನ ಸೇರಿಸಿಕೊಂಡಂತೆ 3 ವಿಚಾರಗಳು ಬಹಳ ಪ್ರಮುಖವಾಗಿ ಚರ್ಚೆ ನಡೀತಾ ಇದೆ. ಮೊದಲ ವಿಚಾರವನ್ನ ತೆಗೆದುಕೊಳ್ಳೋದಾದ್ರೆ, ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಏನು ಅಕ್ರಮ ವಲಸಿಗರು ಬಂದ ನೆಲೆಸಿದ್ರು, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡ್ದೇನೆ ಯಾರು ಅಕ್ರಮವಾಗಿ ನೆಲೆಸಿದ್ದಾರೆ ಅದು ಕಾನೂನಿನ ವಿರುದ್ಧವಾಗಿರುವಂತದ್ದು ಅಂತೇಳಿ ಗಟ್ಟಿಯಾಗಿ ಒಂದು ತೀರ್ಮಾನವನ್ನು ಮಾಡಿ ನೆಲಸಮ ಮಾಡುವಂತ ಮನೆಗಳನ್ನ ನೆಲಕ್ಕೆ ಉಳಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆದರೆ ತದನಂತರದಲ್ಲಿ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು ಪಿಣರಾಯಿ ಅವರು ಕೊಟ್ಟಂತ ಹೇಳಿಕೆ, ತದನಂತರದಲ್ಲಿ ಎಐಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೆ.ಸಿ. ವೇಣುಗೋಪಾಲ್ ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪಾಪ ಬೆದರಿಕೆ ಹಾಕ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ. ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ, ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದಾರೆ. ಒಬ್ರು ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ರೆ, ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯನ್ನ ಪಡೆದುಕೊಳ್ತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದರ ಪರಿಣಾಮ ಏನು, ಅಕ್ರಮ ವಲಸಿಗರ ಮನೆಯನ್ನ ಕೆಡವುದು ಆದ್ಮೇಲೂ ಸಹ 3-4 ದಿನದಲ್ಲೇನೆ ಮುಖ್ಯಮಂತ್ರಿಗಳು ಊಟ ನೋಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಊಟ ನೋಡಿದ್ದಾರೆ. ಯಾರು ಅಕ್ರಮ ವಲಸಿಗರ ಮನೆ ನೆಲಸಮ ಆಗಿದೆ ಅವರಿಗೆ ಬೈಯಪ್ಪನಹಳ್ಳಿಯಲ್ಲಿರ್ತಕ್ಕಂಥ ಮನೆಗಳು, ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಆ ಮನೆಗಳನ್ನ ಕೊಡ್ತೇವೆ ಅನ್ನುವ
ನಿರ್ಧಾರವನ್ನ ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಮನೆಗಳನ್ನ ಕೊಡ್ತೇವೆ ಅಂತೇಳಿ ನನ್ನ ಮುಖ್ಯಮಂತ್ರಿಗಳು ಘೋಷಣೆ ಕೂಡ ಮಾಡಿದ್ದಾರೆ. ನಾನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ರಾಜ್ಯದ ನೀತಿ ನಿಯಮಗಳನ್ನ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ ಕೆ.ಸಿ. ವೇಣುಗೋಪಾಲ್ ಅವರು ತೀರ್ಮಾನ ಮಾಡ್ಬೇಕಾ, ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ? ಅಲ್ಲೇನೋ ಬಯಪ್ನಲ್ಲಿರ್ತಕ್ಕಂಥ ಮನೆಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಬಡವರಿಗೆ ಮನೆಗಳನ್ನ ಕೊಡಬೇಕು ಅಂತೇಳಿ ಕಟ್ಟಿರುವಂಥದ್ದು. ನಿಮ್ಮ ಹೈಕಮಾಂಡ್ಗೆ ಹೆದರ್ಕೊಂಡು ಬೆದರ್ಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ವಲಸಿಗರಿಗೆ, ಯಾವ ಕನ್ನಡಿಗರಿಗೆ, ಬಡವರಿಗೆ ನೀಡಬೇಕಾಗಿರ್ತಕ್ಕಂಥ ಮನೆಗಳನ್ನ ಜನವರಿ 1ನೇ ತಾರೀಕು ಕೊಡ್ತೇವೆ ಅಂತ ತೀರ್ಮಾನ ಯಾವ್ದ್ರ ಮೇಲೆ ಆಧಾರದ ಮೇಲೆ ತೆಗೆದುಕೊಳ್ತೀರಿ? ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಯಾವುದೇ ಮನೆಗಳನ್ನ ಬಡವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂತ ನಿಯಮಗಳಿದ್ದಾವೆ. ಸಭೆ ಕರೆದು ಚರ್ಚೆ ಮಾಡ್ಬೇಕಾಗ್ತದೆ, ಅಲ್ಲಿಯೇ ಶಾಸಕರ ಜೊತೆ ಚರ್ಚೆ ಮಾಡ್ಬೇಕಾಗ್ತದೆ. ಯಾವುದೇ ನಿಯಮಗಳನ್ನ ಪಾಲನೆ ಮಾಡದೇನೆ ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಅಕ್ರಮ ವಲಸಿಗರಿಗೆ, ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನ ಕೊಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರುವಂತದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಈ ನಿರ್ಧಾರ ಇದೇ ಅಕ್ರಮ. ಯಾಕೆ ಈ ರೀತಿ ನಮ್ಮ ಕನ್ನಡಿಗರ ಆತ್ಮಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನೀವು ಸರ್ಕಾರ ಮನಸೋಚ್ಚ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರಿ? ರಾಜ್ಯದ ತೆರಿಗೆದಾರರ ಹಣದಿಂದ ಕಟ್ಟಿರ್ತಕ್ಕಂಥ ಮನೆಗಳನ್ನ ನೀವು ಖುಷಿ ಬಂದಂತೆ ತೀರ್ಮಾನ ಮಾಡೋದಕ್ಕಾಗುತ್ತಾ ಮಾನ್ಯ ಮುಖ್ಯಮಂತ್ರಿಗಳೇ? ಹಿಂದೆ ವಯನಾಡಿನಲ್ಲಿ ಭೀಕರ ಪ್ರವಾಹ ಆದಾಗ 100 ಮನೆಗಳನ್ನ ಕಟ್ಸ್ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಆನೆ ತುಳಿತಕ್ಕೆ ತತ್ಕ್ಷಣ 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಕೇರಳ ವಯನಾಡಿನ ಒಂದು ಘಟನೆಗೆ. ನೀವು ಕೇರಳದಲ್ಲಿ 100 ಮನೆಗಳನ್ನ ಕಟ್ಟಿಸ್ಕೊಡಿ, ವಯನಾಡಿನಲ್ಲಿ ಆನೆ ತುಳಿತಕ್ಕೆ ಹಣ ಕೊಡಿ, ಅದು ಒಂದು ಭಾಗ ಆಯಿತು. ನಮ್ಮ ರಾಜ್ಯದ ಬಡವರೇನು ಅನ್ಯಾಯ ಮಾಡಿದ್ದಾರೆ? ರಾಜ್ಯದಲ್ಲಿ ಇತ್ತೀಚೆಗೆ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಕಂಗಾಲಾಗಿದ್ದರು. ರಾಜ್ಯದ ಮುಖ್ಯಮಂತ್ರಿಗಳಿಂದ ಪರಿಹಾರವನ್ನ ನಿರೀಕ್ಷೆ ಮಾಡ್ತಾ ಇದ್ರು. ರೈತ ಬೆಳೆದಂತ ಬೆಳೆ ಕೈಗೆ ಸಿಗದೆ ಇರತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕಡೆ ಬಟ್ಟು ಮಾಡಿ ಕೂತಿದ್ರಲ್ಲ. ರಾಜ್ಯದಲ್ಲಿರುವಂತಹ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ನಿರ್ಣಯ ಮಾಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದು ಒಂದೇ ಸಾಧನೆ ರಾಜ್ಯದ ಮುಖ್ಯಮಂತ್ರಿಗಳದ್ದು, ಕಾಂಗ್ರೆಸ್ ಸರ್ಕಾರದ್ದು. ಅಂದ್ರೆ ಈ ನಾಡಿನ ರೈತರ, ಬಡವರ, ದೀನ ದಲಿತರ, ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ನ್ಯಾಯ ಕೊಡಬೇಕಾದ್ರೆ ಕೇಂದ್ರದ ಕಡೆ ಬೆಟ್ ಮಾಡಿ ತೋರಿಸ್ತೀರಿ. ಇಲ್ಲಿ ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ರಾಜ್ಯದ ಮುಖ್ಯಮಂತ್ರಿಗಳೇ ಮುಂದಿಟ್ಕೊಂಡು ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ, ಮತ್ತೊಮ್ಮೆ ಹೇಳ್ತೇನೆ, ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಬೇಕು ಎನ್ನುವ ಪೈಪೋಟಿ ಇವತ್ತು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮಧ್ಯೆ ಏನಿದೆ, ಇದು ಈ ರಾಜ್ಯಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದೆ, ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ. ಯಾವ ಮನೆಗಳು ಕನ್ನಡಿಗರ ಪಾಲಾಗಬೇಕಾಗಿತ್ತು ಅವರಿಗೆ ಅನ್ಯಾಯ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದ್ದಾರೆ. 2023 ಜುಲೈನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಏನ್ ಹೇಳಿಕೆಯನ್ನು ಕೊಟ್ಟಿದ್ರಿ?
2013ರಿಂದ 2018 ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಹೇಳಿರುವಂತದ್ದು ಇದು. 2013ರಿಂದ 2018 ಅವಧಿಯಲ್ಲಿ ನಮ್ಮ ಸರ್ಕಾರವು 14.5 ಲಕ್ಷ ಮನೆಗಳನ್ನ ನಿರ್ಮಾಣ ಮಾಡಿ ಪೂರ್ಣಗೊಳಿಸಿ ಬಡವರಿಗೆ ಸೂರು ಕಲ್ಪಿಸುವಲ್ಲಿ ಯಶಸ್ವಿಯಾಗಿತ್ತು. 2029ರಿಂದ 2023 ಅವಧಿಗೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಕೇವಲ 5.19 ಲಕ್ಷ ಮನೆಗಳನ್ನು ಮಾತ್ರ ನಿರ್ಮಿಸಿರುತ್ತಾರೆ. ಮಾರ್ಚ್ 23ಕ್ಕೆ ಬಾಕಿ ಉಳಿದಿರುವ 12 ಲಕ್ಷ ಮನೆಗಳನ್ನ ನಿರ್ಮಿಸುವ ಗುರಿಯನ್ನ ಪೂರ್ಣಗೊಳಿಸಬೇಕಾದರೆ 17,815 ಕೋಟಿ ರೂಪಾಯಿಗಳ ಅಗತ್ಯವಿರುತ್ತದೆ. ನಾನು ಹೇಳ್ತಾ ಇಲ್ಲ ಸ್ವಾಮಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಹೇಳಿರುವಂತದ್ದು. ನಿರ್ಮಾಣದ ವಿವಿಧ ಹಂತಗಳಲ್ಲಿರುವ 3 ಲಕ್ಷ ಮನೆಗಳನ್ನ ಪ್ರಸಕ್ತ ವರ್ಷದಲ್ಲಿ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಕ್ರಮ ವಹಿಸಲಾಗುವುದು. ಇದಕ್ಕಾಗಿ 2,450 ಕೋಟಿ ರೂಪಾಯಿಗಳನ್ನ ಮೀಸಲಿಡ್ತೇವೆ ಅಂತೇಳಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು 2023ರಲ್ಲಿ ಮುಖ್ಯಮಂತ್ರಿಗಳಾದ್ಮೇಲೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರು ತಮ್ಮ ಭಾಷಣದಲ್ಲಿ ಸದನದಲ್ಲಿ ಆಡಿರ್ತಕ್ಕಂಥ ಮಾತುಗಳು. ನಾನು ತಮ್ಮ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಗಿದೆಯಲ್ಲ, ಸ್ಲಮ್ ಬೋರ್ಡ್ ನಲ್ಲಿ ಕೆಲವು ಮನೆಗಳನ್ನ ಕಟ್ಟಿರೋದು ಬಿಟ್ರೆ ಇವತ್ತೇನು 17,815 ಕೋಟಿ ವೆಚ್ಚದಲ್ಲಿ 12 ಲಕ್ಷ ಮನೆಗಳನ್ನ ಕಟ್ಟಿಸ್ತೇವೆ ಅಂತೇಳಿ ಗುರಿಯನ್ನು ಇಟ್ಕೊಂಡಿದ್ರಿ. ಕಳೆದ 2 ವರ್ಷದಲ್ಲಿ ಈ ರಾಜ್ಯದ ಬಡವರಿಗೆ, ಕಡು ಬಡವರಿಗೆ ಎಷ್ಟು ಮನೆಗಳನ್ನ ಕೊಟ್ಟಿದ್ದೀರಿ, ಎಷ್ಟು ಮನೆಗಳನ್ನ ಹಸ್ತಾಂತರ ಮಾಡಿದ್ದೀರಿ? ಇದಕ್ಕೆ ಮೊದಲು ಉತ್ತರ ಕೊಡ್ಲಿ ಮಾನ್ಯ ಮುಖ್ಯಮಂತ್ರಿಗಳು. ನಮ್ಮ ರಾಜ್ಯದ, ನಮ್ಮ ಕನ್ನಡ ನಾಡಿನ ಬಡವರಿಗೆ, ಕಡು ಬಡವರಿಗೆ ಮನೆಯನ್ನ ಕೊಟ್ಟು ಆಮೇಲೆ ಅಕ್ಕಪಕ್ಕ ರಾಜ್ಯದ ಬಡವರ ಬಗ್ಗೆ ಚಿಂತನೆಯನ್ನ ಮಾಡ್ಲಿ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ನಾಡಿನ ಮುಖ್ಯಮಂತ್ರಿಗಳು. ಇದನ್ನ ಇವತ್ತು ನೆನ್ಪು ಮಾಡ್ಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ. ಇವತ್ತು ಅಕ್ರಮ ವಲಸಿಗರ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ, ಆದ್ರೆ ನಮ್ಮ ರಾಜ್ಯದ ಬೆಂಗಳೂರು ಮಹಾನಗರದ ಬಡವರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಕ್ ಹೊರಟಿರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಡ್ರಗ್ ಮಾಫಿಯಾ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿರುವಂತಹ ಒಂದು ಫ್ಯಾಕ್ಟರಿನಲ್ಲಿ ಏನು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇತ್ತು, ಮಾದಕ ವಸ್ತುಗಳು ಏನ್ ತಯಾರಾಗ್ತಾ ಇತ್ತು, ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಬಂದು ಸೀಸ್ ಮಾಡ್ತಾರೆ. ಪ್ರತಿ ತಿಂಗಳು 100 ಕೋಟಿ ಬೆಲೆ ಬಾಳುವ ಡ್ರಗ್ಸ್ಗಳು, ಮಾದಕ ವಸ್ತುಗಳು ಸೀಸ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಮೊನ್ನೆನೂ ಕೂಡ ಮಹಾರಾಷ್ಟ್ರದ ಪೊಲೀಸರು ಮತ್ತೆ ಬಂದು ಬೆಂಗಳೂರಿನಲ್ಲಿ ಕೆಲವು ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿರುವಂತದ್ದು. ಯಾರು ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಫ್ಯಾಕ್ಟರಿಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯವನ್ನ ಒಂದು ರೀತಿ ಪಂಜಾಬ್ ಆಗಿ, ಏನು ಉಡ್ತಾ ಪಂಜಾಬ್ ಅಂತ ನಾವು ಕೇಳ್ತಾ ಇದ್ವಿ, ಉಡ್ತಾ ಕರ್ನಾಟಕವನ್ನ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದ್ದಂತೆ ಕಾಣ್ತಾ ಇದೆ. ಈ ಡ್ರಗ್ ಮಾಫಿಯಾಗೆ, ಮಾದಕ ವಸ್ತುಗಳು ಯಥೇಚ್ಛವಾಗಿ ಇವತ್ತೇನು ರಾಜ್ಯದಲ್ಲಿ ಇವತ್ತು ಗ್ರಾಮ ಗ್ರಾಮಕ್ಕೂ ಕೂಡ ಮಾರಾಟ ಮಾಡ್ತಕ್ಕಂಥ ಏನು ನಡೀತಾ ಇದೆ ಸುಲಲಿತವಾಗಿ, ಇದನ್ನ ಕಟ್ಟೆ ಹಾಕುವಂತ ಕೆಲಸದಲ್ಲಿ ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಗೃಹ ಸಚಿವರು ಸಂಪೂರ್ಣ ವಿಫಲ ಆಗಿದ್ದಾರೆ. ಇವತ್ತು ಬಹುಶಃ ನನಗನ್ನಿಸ್ತದೆ
ನಮ್ಮ ರಾಜ್ಯದಲ್ಲಿ ಇವತ್ತು ಡ್ರಗ್ ಮಾಫಿಯಾ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ, ಅದಕ್ಕೂ ಕೂಡ ರಾಹುಲ್ ಗಾಂಧಿ ಅಥವಾ ಕೆ ಸಿ ವೇಣುಗೋಪಾಲ್ ಅವರ ಅನುಮತಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಕಾಣ್ತದೆ. ಯಾಕೆ ನಮ್ಮ ರಾಜ್ಯದಲ್ಲಿ ಏನಾಗಬೇಕು, ಏನು ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು, ದೆಹಲಿಯಲ್ಲಿ ತೀರ್ಮಾನ ಆಗ್ತದೆ, ಕೇರಳದಲ್ಲಿ ತೀರ್ಮಾನ ಆಗ್ತದೆ. ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ, ಅಥವಾ ಮುಖ್ಯಮಂತ್ರಿ ಕುರ್ಚಿ ಈ ರೀತಿ ಕಾಡಿಸ್ತಾ ಇದೆ ಸರ್ಕಾರಕ್ಕೆ. ಇವತ್ತು ರಾಜ್ಯದ ಜನರಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದೀರಿ. ಡ್ರಗ್ ಮಾಫಿಯಾ ಅವತ್ತೇನು ಈ ಪ್ರಮಾಣದಲ್ಲಿ ಸೀಸ್ ಆಗ್ತಾ ಇದೆ. ಸೀಸ್ ಆಗದೆ ಇರ್ತಕ್ಕಂಥದ್ದು ಯಾವ ಪ್ರಮಾಣದಲ್ಲಿದೆ ಇವತ್ತಾಗಾದ್ರೆ? ಪಾಪ ಗೃಹ ಸಚಿವರು ಕೇಳಿದ್ರೆ ಅಸಹಾಯಕರಾಗಿದ್ದಾರೆ. ಒಬ್ಬ ಅಸಮರ್ಥ ಗೃಹ ಸಚಿವರು ಕರ್ನಾಟಕ ರಾಜ್ಯದಲ್ಲಿ. ಯಾವ ಗೃಹ ಸಚಿವರು ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತೋ, ಯಾವ ಗೃಹ ಸಚಿವರು ತನ್ನ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಇದಕ್ಕೆ ಯಾರು ಮೂಲ ಕಾರಣಗಳಿದ್ದಾವೆ ಅದಕ್ಕೆ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಮಾಡಬೇಕಾಗಿತ್ತು ಡ್ರಗ್ ಮಾಫಿಯಾ. ಈ ವಿಚಾರದಲ್ಲಿ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ನಾವು ನೋಡ್ತಾನೆ ಇದೀವಿ. ಕಳೆದ 2.5 ವರ್ಷದಿಂದ ಯಾವುದೇ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಮುಖಪುಟ ನಮ್ಮ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಅರೆ ಒಬ್ಬ ಸಚಿವೆ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಚಿವೆಗೆ ತನ್ನ ಇಲಾಖೆಯ ಆಗು ಹೋಗುಗಳ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ, ಕಳೆದ ಫೆಬ್ರವರಿ ಮಾರ್ಚ್ ನಲ್ಲಿ ಏನು ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ಜಮೆ ಆಗ್ಬೇಕಿರ್ತಕ್ಕಂಥ ಹಣ ಏನಿತ್ತು 2,000 ರೂಪಾಯಿ, ಒಟ್ಟು 5,000 ಕೋಟಿ ರೂಪಾಯಿ ಅದು ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ. ಸಚಿವರು ತಪ್ಪು ಮಾಹಿತಿಯನ್ನು ಸದನಕ್ಕೆ ಕೊಡ್ತಾರೆ. ಆದ್ರೆ ಮುಖ್ಯಮಂತ್ರಿಗಳು ಸ್ವಲ್ಪ ಹಣಕಾಸಿನ ಸಚಿವರಾಗಿ ಇಲ್ಲಿಯವರೆಗೂ ಸಹ 5,000 ಕೋಟಿ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಅಕೌಂಟ್ಗೆ ಡಿಬಿಟಿ ಮೂಲಕ ರವಾನೆ ಆಗ್ಬೇಕಾಗಿತ್ತು, ಯಾಕೆ ಅದು ಟ್ರಾನ್ಸ್ಫರ್ ಆಗಲಿಲ್ಲ? ಸಚಿವರು ಸಮರ್ಪಕವಾಗಿ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಹಣಕಾಸಿನ ಸಚಿವರು ಆಗಿರುವಂತ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕಾಗಿತ್ತಲ್ಲ. ಹಾಗಾದ್ರೆ ಏನು ಅವ್ಯವಹಾರ ಆಗಿದೆ ಹಾಗಾದ್ರೆ ಇದರಲ್ಲಿ? ಇದ್ರ ಬಗ್ಗೆನೂ ರಾಜ್ಯದ ಗಮನ ತರುವಂತ ಕೆಲಸ ಮಾಡ್ಬೇಕಲ್ಲ. ನೋಡಿ, ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಆದ್ಯತೆ ಏನಿರಬೇಕು? ಈ ನಾಡು ಸಮೃದ್ಧಿಯ ಕಡೆಗೆ ಹೋಗ್ಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಇರಬೇಕಿತ್ತು. ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ತನ್ನ ಗ್ಯಾರಂಟಿಗಳ ಯೋಜನೆಗಳಿಗೆ ಹಣವನ್ನ ಕ್ರೋಢೀಕರಿಸಲು ಸಾಧ್ಯ ಆಗದೇನೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎಕ್ಸೈಸ್ ಟಾರ್ಗೆಟ್ ಅನ್ನ 35%ಗೆ ಏರಿಸಿ ಈ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಕುಡುಕರ ರಾಜ್ಯವನ್ನ ಮಾಡಕ್ ಹೊರಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಗ್ಯಾರಂಟಿಗಳಿಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳಿ ಎಲ್ಲಂದ್ರಲ್ಲಿ ಇವತ್ತು ಹೆಂಡದ ಸರಬರಾಜು. ಬೆಳಗಾವಿ ಜಿಲ್ಲೆ ಇರ್ಬೋದು, ರಾಜ್ಯದ ಯಾವುದೇ ಜಿಲ್ಲೆ ಹೋದ್ರು ಸಹ ಡಾಬಾನಲ್ಲೂ ಕೂಡ ವಿತೌಟ್ ಲೈಸೆನ್ಸ್ ಹೆಂಡ ಮಾಡ್ತಾರೆ. ಪೆಟ್ಟಿಗೆ ಅಂಗಡಿಗಳಲ್ಲೂ ಕೂಡ, ಗ್ರಾಮೀಣ ಭಾಗದಲ್ಲೂ ಕೂಡ ಹೆಂಡ ಸರಬರಾಜು ಮಾಡೋದಕ್ಕೆ ಇವರು ಅನುಮತಿ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ? ಸರ್ಕಾರದ ಖಜಾನೆಗೆ ಆದಾಯ ಬರಬೇಕು, ಹಣ ಬರಬೇಕು. ಅರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಕ್ಕಂಥ ರೀತಿನ ಇದು.
ಅಥವಾ ಬಹಿರಂಗವಾಗಿ ಹೇಳಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ 6ನೇ ಗ್ಯಾರಂಟಿ ಈ ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತೇವೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು. ಯಾಕೆ ಈ ರೀತಿ ಅನ್ಯಾಯ ಮಾಡಕ್ ಹೊರಟಿದ್ದೀರಿ ನೀವು? ಹಾಗಾದ್ರೆ ಗೃಹಲಕ್ಷ್ಮಿ ಕೊಡ್ತಕ್ಕಂಥದ್ದು 2,000 ರೂಪಾಯಿ ಒಂದು ಹೆಣ್ಮಗಳಿಗೆ ಒಂದು ಮನೆಯಲ್ಲಿ, ಅದೇ ಕುಟುಂಬದಿಂದ 20,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಷಡ್ಯಂತ್ರ ಏನ್ ಮಾಡ್ತಾ ಇದ್ದೀರಿ? ಈ ರಾಜ್ಯದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ನೀವು. ಕುಡಿತದಿಂದ ಕುಟುಂಬಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ, ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಬಡವರಿಗೆ ಯಾವ ರೀತಿ ಅನಾನುಕೂಲ ಆಗ್ತದೆ ಅನ್ನುವ ಕಿಂಚಿತ್ತೂ ಕೂಡ ಕಾಳಜಿ ನಿಜವಾಗ್ಲೂ ಕೂಡ ನಾಡಿನ ದುರ್ದೈವ ಇದು. ಇಂಥ ಬಡವರ ವಿರೋಧಿ, ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಎಂಟೈರ್ ಕ್ಯಾಬಿನೆಟ್ ತಮ್ಮ ರಾಜಕೀಯ ತೆವಲನ್ನು ತೀರ್ಸ್ಕೊಳ್ಳೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲನ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿರುವಂಥದ್ದು ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು, ಒಬ್ಬ ಅನುಭವಿ ಮುಖ್ಯಮಂತ್ರಿ ಅಂತೇಳಿ ರಾಜ್ಯದ ಜನ ಅನ್ಕೊಂಡಿದ್ರು. ಆದ್ರೆ ರಾಜ್ಯದ ಜನ ಮಾತನಾಡ್ತಾ ಇರುವಂತದ್ದು ಇದೊಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲಿಗೆ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದ ಸಾಮಾನ್ಯ ಜನರು ಇವತ್ತು ಗಲ್ಲಿ ಗಲ್ಲಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೈ ಕೊಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನ ನೋಡ್ತಾ ಇದ್ರೆ ರಾಜ್ಯದ ಜನ, ಈ ನಾಡಿನ ಜನ ದಂಗೆ ಹೇಳುವಂತ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ನಾವು ಕರೆದಿದ್ದೇವೆ. ಡ್ರಗ್ ಮಾಫಿಯಾ ವಿಚಾರ ಇರ್ಬೋದು, ಅಕ್ರಮ ವಲಸಿಗರಿಗೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದಾರೆ, ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಕ್ರಮ ಆಗಿದೆ, ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಬೀದಿಗಿಳಿದು ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು ಇದರ ರೂಪರೇಷೆಗಳನ್ನು ಕೂಡ ಬರುವ ವಾರ ಇದನ್ನು ನಾವು ತೀರ್ಮಾನವನ್ನು ಮಾಡ್ತೇವೆ. ಎಸ್ ಸರ್. ಈಗ ಕೇರಳ ಬಳಿಕ ಪಾಕಿಸ್ತಾನ ಕೂಡ ಈ ಸಂಬಂಧಪಟ್ಟಂಗೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದೆ. ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಈ ಸರ್ಕಾರ ಮಾಡಿದ ಚಟುವಟಿಕೆಗೆ ಶತ್ರು ದೇಶಗಳು ಕೂಡ ಭಾರತದ ಆಯ್ತು ಕರ್ನಾಟಕದ ಬಗ್ಗೆ ಧ್ವನಿ ಎತ್ತುವಂಗಾಯ್ತಾ ಅಂತ. ಸಿದ್ದರಾಮಯ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಎಷ್ಟರ ಮಟ್ಟಿಗೆ ಅವರು ಈ ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿಲ್ಲ ಕಾಂಗ್ರೆಸ್ ಸರ್ಕಾರ. ಯಾವುದೇ ಕ್ರಮವನ್ನ ಕೈಗೊಳ್ಳಿಲ್ಲ. ಹಳೆಯ ಪ್ರಕರಣ ಆದ್ರೂ ಕೂಡ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾನೆ. ಇದೇ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ, ಕಾಂಗ್ರೆಸ್ ಪಕ್ಷದ ಶಾಸಕ, ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಮನೆಗೆ ಬೆಂಕಿ ಇಟ್ಟರು ಸಹ
ಕೆಲವರಿಗೆ ನೋವಾಗ್ತದೆ ಅನ್ನುವ ಕಾರಣಕ್ಕೆ ಆ ಶಾಸಕನನ್ನು ಕೂಡ ನಡು ಬೀದಿಯಲ್ಲಿ ಬಿಟ್ರು ಕಾಂಗ್ರೆಸ್ನವರು. ಅಷ್ಟೇ ಅಲ್ಲ, ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಧಿವೇಶನ ನಡೀತಾ ಇರಬೇಕಾದ್ರೆ ಏನು ರಾಜ್ಯದಲ್ಲಿ ಇವತ್ತು ಅಕ್ರಮವಾಗಿ ಗೋವುಗಳನ್ನ ಸಾಕಾಣಿಕೆ ಮಾಡ್ತಾರೆ, ಆ ವಾಹನಗಳನ್ನ ಸೀಸ್ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಯಾರು ಅಕ್ರಮವಾಗಿ ಗೋವುಗಳನ್ನ ಸಾಗಾಣಿಕೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ವೆಹಿಕಲ್ ಅನ್ನ ಸೀಸ್ ಮಾಡ್ತಾರೆ, ವಾಹನವನ್ನ ಸೀಸ್ ಮಾಡ್ತಾರೆ. ಇವ್ರು ಕ್ಯಾಬಿನೆಟ್ ಅಲ್ಲಿ ಏನ್ ನಿರ್ಧಾರ ಮಾಡಕ್ ಹೊರಟಿದ್ರು ಅಂತ ಹೇಳಿದ್ರೆ, ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಕ್ರಮವಾಗಿ ಗೋವುಗಳನ್ನ ಸಾಕಾಣಿಕೆ ಮಾಡ್ತಕ್ಕಂತ ಏನು ದೇಶದ್ರೋಹಿಗಳಿದ್ದಾರೆ ಅವರನ್ನ ಅಲ್ಲೇ ಸ್ಟೇಷನ್ ಬೆಲೆನ ಕೊಡಬೇಕು ಅಂತೇಳಿ, ಮತ್ತೊಂದು ಕಡೆ ವಾಹನ ಸೀಸ್ ಆದ್ರೆ ಅಲ್ಲೇ ಬಾಂಡ್ ಅನ್ನು ತೆಗೆದುಕೊಂಡು ಅಲ್ಲೇ ಬಿಡುವಂತ ಒಂದು ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ರು. ಆಗ ಕೆಲವು ಸಚಿವರು ತರಾಟೆ ತಗೊಂಡ್ಮೇಲೆ ಬಹುಶಃ ಇದು ಕೂಡ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಗೊತ್ತಾದ್ರೆ ಅದಕ್ಕೂ ಕೂಡ ಕಾನೂನನ್ನ ಮಾಡಿ ಅಂತೇಳಿ ಒತ್ತಾಯ ಮಾಡ್ಬೋದು. ಆದ್ರೆ ಈ ಮಟ್ಟಕ್ಕೆ ಒಂದು ಲಜ್ಜೆಗೆಟ್ಟ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಈ ರೀತಿ ನಿರ್ಧಾರಗಳನ್ನ ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮನೆಗಳು ಅಲೋಕೇಟ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ವೀಕ್ ಪ್ರೊಟೆಸ್ಟ್ ಮಾಡಿ ಏನು ಪ್ರಯೋಜನ ಆಗುತ್ತೆ? ನೆಕ್ಸ್ಟ್ ವೀಕ್ ಅಲ್ಲ, ನಾಳೆ ದಿನನೇ ನಾವು ಕೂಡ ನಮ್ಮ ಪಕ್ಷದ ಮುಖಂಡರು ಮಾತನಾಡಿದ್ದೇವೆ. ಮೊದಲು ಕನ್ನಡಿಗರಿಗೆ ಮನೆಯನ್ನ ಕೊಡಿ. ಯಾರು ಬೆಂಗಳೂರಿನಲ್ಲಿ ಬಡವರಿದ್ದಾರೆ, ಕಳೆದ 2-3 ವರ್ಷದಿಂದ ಅರ್ಜಿಗಳನ್ನ ಹಾಕೊಂಡು ಜಾತಕ ಪಕ್ಷಿಗಳ ತರ ಕಾಯ್ತಾ ಇದ್ದಾರೆ, ಅವರುಗಳಿಗೆ ಮನೆ ಕೊಡಿ. ಆಮೇಲೆ ಉಳಿದಂತ ಮನೆಗಳು ಉಳಿದ್ರೆ ಯಾರಿಗೆ ಕೊಡ್ಬೇಕು ತೀರ್ಮಾನ ಮಾಡಿ. ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಹೇಳಿ ಅಕ್ರಮ ವಲಸಿಗರಿಗೆ ಮನೆ ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರದೇ ಜಮೀನಿದ್ರೆ ಕಟ್ಸ್ಕೊಡ್ತಾರೆ. ಯಾಕೆ ಕನ್ನಡಿಗರಿಗೆ ನಮ್ಮ ತೆರಿಗೆದಾರರ ಹಣಕ್ಕೆ ಯಾಕೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ರಿ ನೀವು? ಅಕ್ರಮ ವಲಸಿಗರು ಅಂತ ಆದ್ಮೇಲೆ ಅವ್ರಿಗೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಅಂತೂ ಆಗ್ಲೇಬೇಕಲ್ಲ ಈ ಮನೆ ಕೊಡ್ಬೇಕಾದ್ರೆ. ಈಗ ಡಾಕ್ಯುಮೆಂಟ್ ಕೊಡದಿದ್ದಾಗೆ ನೀವು ಪ್ರೊಟೆಸ್ಟ್ ಮಾಡ್ಬೇಕಲ್ಲ. ನಾಳೆಯಿಂದನೇ ಇದ್ರ ಬಗ್ಗೆ, ನಿನ್ನೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವು ಯಾವ ರೀತಿ ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು, ಇದ್ರ ಬಗ್ಗೆ ಈಗಾಗಲೇ ಇವತ್ತು ಕೂಡ ನಾವು ಚರ್ಚೆ ಮಾಡೋದು ಇದ್ದಾನೆ. ತಕ್ಷಣ ನಾವು ಕೂಡ ಸ್ಪಂದನೆ ಮಾಡ್ತಾ ಇದ್ವಿ. ವಿರೋಧ ಪಕ್ಷವಾಗಿ ಸರಿಯಾಗಿ ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋದು. ಯಾಕಂದ್ರೆ ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ್ರು ಕೂಡ ಒಂದು 2-3 ಸಾವಿರ ಜನರಿಗೆ ಸೀಮಿತ ಆಯ್ತು ನಿಮ್ ಪ್ರತಿಭಟನೆ. ಇನ್ನೊಂದು ಕಡೆ ಸಚಿವೆಯವರು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಸದನಕ್ಕೆ ಅಂತೀರಿ, ಅವ್ರ ವಿರುದ್ಧ ಏನು ಮಾಡಿದ್ರಿ ನೀವು? ನಿಮ್ಮ ಸರ್ಕಾರ ಇದ್ದಾಗ ನಾ ಈಗ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದ್ದೇನೆ, ಮುಂದ್ಗಡೆ ನಿಂತ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು. ನಿಮಗೊಂದು ರಾಷ್ಟ್ರೀಯ ಹೆದ್ದಾರಿ ಹತ್ತಕ್ಕಾಗ್ಲಿಲ್ಲ ಅವತ್ತು. ನೋಡ್ರಿ, ಈ ರೀತಿ ಹೇಳಿಕೆಗಳನ್ನ ನಾನು ಒಪ್ಪೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಹೋರಾಟ ಮಾಡಲೇ ಇಲ್ಲ ಅಂದ್ರೆ ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಂತ್ರಿ ಜೈಲು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಿಜೆಪಿ ನಾವು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಕ್ರಮವಾಗಿ ತೆಗೆದುಕೊಂಡಂತ 14 ನಿವೇಶನಗಳು ಹಿಂದಿರಿಸ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮುಂದಿನಗಳು ನೋಡ್ತೀರಿ ಯಾವ ರೀತಿ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ ಅಂತೇಳಿ. ನಾವೇನು ವಿರೋಧ ಪಕ್ಷವನ್ನು ಕೈ ಕೊಟ್ಕೊಂಡು ಕೂತಿಲ್ಲ. ಸರ್, ಈಗ ಕೊಗಿಲಿ ಲೇಔಟಲ್ಲಿ ಮನೆದಾರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮನೆಗಳಿಗೆ ಅಕ್ರಮ ವಲಸಿಗರಿಗೆ ಕಾನೂನು ಹೋರಾಟ ಮಾಡ್ತಾರೆ. ಹೆಂಗಂತ ಯಾಕಂದ್ರೆ ಈ ಸರ್ಕಾರ ಅಂತೂ ಕೇರಳದಲ್ಲಿ ವೇಣುಗೋಪಾಲ್ ಹೇಳಿದ ಪ್ರಕಾರ ಕೂಡ ಒಂದು ನಿರ್ಧಾರ ಮಾಡಿದ್ರೆ ಸಿಎಂ ಘೋಷಣೆ ಮಾಡಿದ್ದಾರೆ. ಈಗ ಹೋರಾಟ ಮಾಡಿದ್ರೆ ತಡೆಯೋಕ್ಕಿಂತ ಕಾನೂನು ಹೋರಾಟ, ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ತೆಗೆದುಕೊಳ್ಬೇಕು, ಕ್ರಮನ ಕೈಗೊಳ್ಳಬೇಕು, ಯಾವ ರೀತಿ ಬೀದಿಗಳು ಹೋರಾಟ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಕೂಡ ನಾವು ತೀರ್ಮಾನ ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ.